ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಸೂಕ್ಷ್ಮ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಸೂಚನೆ. ಸೂಕ್ಷ್ಮ ಪ್ರದೇಶದಲ್ಲಿ ಠಾಣಾ ವ್ಯಾಪ್ತಿಯಲ್ಲಿ ಗಸ್ತು ತಿರುಗೋಕೆ ಸೂಚನೆ. ಅಯ್ಯೋ, ಪರಪ್ಪನ ಅಗ್ರಹಾರದಲ್ಲೇನೆ ಆ ಟೆರರಿಸ್ಟ್ಗೆ ಮೊಬೈಲ್ ಕೊಟ್ಕೊಂಡು ಕೂತಿರುವಂಥವ್ರು ನೀವು, ಈಗ ಅಲರ್ಟ್ ಅಂತೆ. ಅವರು ಮಾನ ಮರ್ಯಾದೆ ಇಲ್ಲ. ಸೂಕ್ಷ್ಮ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸೋದಂತೆ. ಅವನು ಪರಪ್ಪನ ಅಗ್ರಹಾರದಲ್ಲಿ ಕೂತವನಿಗೆ ಟೆರರಿಸ್ಟ್ಗೆ ಮೊಬೈಲ್ ಕೊಟ್ಕೊಂಡು ಯಾರ್ಯಾರಿಗೆ ಬೇಕು ಕಾಂಟ್ಯಾಕ್ಟ್ ಮಾಡ್ಕೊ ಅಂತ ಹೇಳ್ಕೊಂಡು ಈಗ ಹೈ ಅಲರ್ಟ್ ಅಂತೆ. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಜೈಲಿನಲ್ಲಿರುವಂಥ ಟೆರರಿಸ್ಟ್ಗೆ ಮೊಬೈಲ್ ಕೊಟ್ಕೊಂಡು ಇವರು ಕಾಂಟ್ಯಾಕ್ಟ್ ಯಾರಿಗೆ ಬೇಕು ಅವ್ರಿಗೆ ಮಾಡ್ಕೊ ಅಂತ ಹೇಳ್ಕೊಂಡು ಈಗ ಹೈ ಅಲರ್ಟ್ ಅಂತೆ ಬೆಂಗಳೂರಿನಲ್ಲಿ. ಅರುಣ್, ಈ ಪರಿಸ್ಥಿತಿಯಲ್ಲಿ ಸಹಜವಾಗಿ ಹೈ ಅಲರ್ಟ್ ಘೋಷಣೆ ಮಾಡಲೇಬೇಕಾಗುತ್ತದೆ. ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಮಹಾನಗರಗಳು. ಯಾಕಂದರೆ ದೆಹಲಿಯ ರಾಷ್ಟ್ರ ರಾಜಧಾನಿಯಲ್ಲಿ ಆಗಿರುವಂಥ ಒಂದು ಸ್ಫೋಟ ಆಗಿರೋದ್ರಿಂದ ಬೇರೆ ಬೇರೆ ಸ್ಥಳಗಳು, ಅದು ಮುಂಬೈ ಇರ್ಬೋದು ಅಥವಾ ಉತ್ತರ ಪ್ರದೇಶ ಇರ್ಬೋದು ಅಥವಾ ಹೈದರಾಬಾದ್ ಇರ್ಬೋದು, ಬೆಂಗಳೂರು, ಹೀಗೆ ಅಂದರೆ ಪ್ರಮುಖವಾದ ಮಹಾನಗರಗಳೇನಿದ್ದಾವೆ ಇಲ್ಲೆಲ್ಲ ಕಡೆಗಳು ಕೂಡ ಮೊದಲನೇ ಹಂತವಾಗಿ ಹೈ ಅಲರ್ಟ್ನ ಘೋಷಣೆ ಮಾಡಲಾಗಿದೆ ಅನ್ನುವಂಥದ್ದು. ಮತ್ತು ಸಹಜವಾಗಿ ಬೆಂಗಳೂರಿನ ಮಟ್ಟಿಗೆ ಹೇಳಬೇಕಂತಂದರೆ ಹಿಂದೆಯೂ ಕೂಡ ಬಾಂಬ್ ಬ್ಲಾಸ್ಟ್ ಅಂತ ಪ್ರಕರಣಗಳು ಬೆಂಗಳೂರು ನಗರದಲ್ಲಿ ನಡೆದಿದೆ. ಬೇರೆ ಬೇರೆ ಕಡೆಗಳಲ್ಲಿ ನಡೆದಂಥದ್ದು ಕೂಡ ಘಟನೆಗಳು ಸಾಕ್ಷಿಯಾಗಿದೆ. ಹಾಗಾಗಿ ಏನು ಸಿಲಿಕಾನ್ ಸಿಟಿಯಲ್ಲೂ ಕೂಡ ಈ ರೀತಿ ಹೈ ಅಲರ್ಟ್ನ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಏನು ಪೊಲೀಸ್ ವೈಫಲ್ಯದ ವಿಚಾರ ಇರ್ಬೋದು, ಕೆಲವು ಅಧಿಕಾರಿಗಳ ತಲೆದಂಡ ಆದಂತೂ, ಜೈಲಿನಿಂದ ಒಬ್ಬ ಮೋಸ್ಟ್ ವಾಂಟೆಡ್ ಉಗ್ರ ತನ್ನ ಫೋನನ್ನು ಬಳಕೆ ಮಾಡ್ತಾ ಇದ್ದಂಥ ವಿಚಾರ ಏನಿತ್ತು, ಅವೆಲ್ಲವೂ ಕೂಡ ಇದಕ್ಕೆ ಅಂದರೆ ಎಲ್ಲ ಒಂದು ರೀತಿಯಲ್ಲಿ ಎಲ್ಲ ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಹಂತದಲ್ಲಿ ಇಂಥದ್ದೊಂದು ಘಟನೆ ರಾಷ್ಟ್ರ ರಾಜಧಾನಿಯಲ್ಲಿ ನಡೆದಿರೋದ್ರಿಂದ ಸಹಜವಾಗಿ ಅದು ಹೈ ಅಲರ್ಟ್ನ ಅನಿವಾರ್ಯವಾಗಿ ಘೋಷಣೆ ಮಾಡಬೇಕಾಗುತ್ತೆ. ಆ ಘಟನೆ ನಡೆದಿದೆ, ಅದು ತಪ್ಪಿರ್ಬೋದು, ಆದರೆ ಅದನ್ನು ಇದಕ್ಕೆ ಹೋಲಿಕೆ ಮಾಡಿ ಹೇಳೋದಕ್ಕಿಂತ ಈ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕಂತ ಅನಿವಾರ್ಯತೆ ಕೂಡ ಬೆಂಗಳೂರಿನ ಪೊಲೀಸರು ಕೂಡ ಇದೆ. ಅದನ್ನು ಈಗಾಗಲೇ ಕಾರ್ಯಪ್ರವೃತ್ತರಾಗಿರೋ ಮಾಹಿತಿ ಕೂಡ ಬರ್ತಾ ಇದೆ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ವಾಪಸ್ ಬರೋದಾದ್ರೆ ಬರ್ತೀನಿ ನಿಮ್ಮ ಹತ್ರ ಮತ್ತೆ ಸಂಪರ್ಕವನ್ನ ತೆಗೆದುಕೊಳ್ಳಕ್ಕೆ. ಒಂದು ಕಡೆಗೆ ಇಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ, ಕೆಂಪುಕೋಟೆಯಲ್ಲಿ ಮುಂಭಾಗದಲ್ಲಿ ಆಗಿರುವಂತ ಬೆಳವಣಿಗೆಯನ್ನ ನೋಡ್ತಾ ಇದ್ದೀರಾ. 8 ಜನ ಸಾವನ್ನಪ್ಪಿದ್ದಾರೆ, 24 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅದರಲ್ಲಿ 3 ಜನ ಅತ್ಯಂತ ಗಂಭೀರ ಅಂತ ಹೇಳ್ತಾ ಇದ್ದಾರೆ. ಸಾವಿನ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. NIA ಟೀಮ್ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇವತ್ತು ಡಾಕ್ಟರ್ ಒಬ್ಬರನ್ನ ಅರೆಸ್ಟ್ ಮಾಡಿದ್ದು ಹರಿಯಾಣದಲ್ಲಿ. ಅವನನ್ನೇ ವಿಚಾರಿಸಬೇಕು, ಗುತ್ತಿಗೆ ಕೇಳಬೇಕು, ಟಾರ್ಚರ್ ಕೊಡಬೇಕು. ಬಾಯಿ ಬಿಡ್ತಾನೆ, ಎಲ್ಲಿಂದ ತಂದೆಯಪ್ಪ ಈ ಸ್ಫೋಟವನ್ನ ಏನು ಅಂತ ಹೇಳಿ. ಕಾರಣ ಇದು CNG ಬ್ಲಾಸ್ಟ್ ಅಂತ ಹೇಳಕ್ಕಾಗೋದಿಲ್ಲ, ಇನ್ನೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಟ್ CNG ಆಗೋದಾಗಿದ್ರೆ ಈ ಪ್ರಮಾಣದಲ್ಲಿ ಆಗ್ತಾ ಇರಲಿಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿದೆ. ಇದು ವಿಪರೀತ ಅಂದ್ರೆ ವಿಪರೀತ ಮಟ್ಟದಲ್ಲಿ. ಸೊ ಹಾಗಾಗಿ ಅದರ ತೀವ್ರತೆ ಹೇಗಿದೆ ಅನ್ನೋದಾದ್ರೆ ಸಾವಿನ ಸಂಖ್ಯೆಯನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಅಕ್ಕಪಕ್ಕದಲ್ಲಿರುವಂತಹ ವಾಹನಗಳಿಗೆ ಬೆಂಕಿ ಹತ್ತಿರೋದು ಗೊತ್ತಾಗುತ್ತೆ ಯಾವ ತೀವ್ರತೆ ಇತ್ತು ಅಂತ ಹೇಳಿ.